ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಈ ಕಪ್ನಲ್ಲಿ ರೀ, ಇದೇನು ಕಪ್ ಇದೆ ನೋಡ್ರಿ, ಈ ಕಪ್ನಲ್ಲಿ 1 ಕಪ್ಪು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೇನೆ. ನಾನು ಇವತ್ತು ನಿಪ್ಪಟ್ಟನ್ನು ಮಾಡಿ ತೋರಿಸ್ತಾ ಇದ್ದೇನೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇವತ್ತೊಂದು ನಾನು ಕಡಿಮೆ ಸಾಮಗ್ರಿಯಲ್ಲಿ ಒಳ್ಳೆಯದು ನಿಪ್ಪಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೋಡ್ಬೋದು ನೀವು ಇಲ್ಲಿ ನಾನು 1 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದ್ರದ್ದು 1/4 ಕಪ್ನಷ್ಟು ಕಡಲೆ ಬೀಜ ಮತ್ತು 1/4 ಕಪ್ ಅಷ್ಟು ಮೈದಾ ಹಿಟ್ಟು, ಇದು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ರೀ. ಮತ್ತು ಇಲ್ಲಿ ನೋಡ್ಬೋದು 2.5 ಟೇಬಲ್ ಸ್ಪೂನ್ನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಇದು ನಮಗೆ ಇದು ಬರಲಿಕ್ಕೆ ಗರಿ ಕ್ರಿಸ್ಪಿಯಾಗಿ ಬರೋಕ್ಕಂತ ಹೇಳ್ರಿ. ಮತ್ತು ನೋಡ್ಬೋದು ಇಲ್ಲೊಂದು 2.5 ಟೇಬಲ್ ಸ್ಪೂನ್ನಷ್ಟು ಎಳ್ಳು ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ, ಇಲ್ಲಿ 1.5 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, 1/4 ಕಪ್ನಷ್ಟು ಹುರ್ಗಡ್ಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪನೇ ಕರಿಬೇವು ಸೊಪ್ಪು ಇದಕ್ಕೆ ಹಾಕೋಕ್ಕೆ. ಇವು ನಮಗೆ ಬೇಕಾಗುವಂತಹ ಸಾಮಗ್ರಿಗಳು ಬೇಕಾಗುವ ರೀ ಮಾಡಲಿಕ್ಕೆ. ಈಗ ನೀವು ನೋಡ್ಬೋದು ನಾನು 1/4 ಕಪ್ನಷ್ಟೇ ಅಳತೆ ತೊಗೊಂಡಿದ್ದೇನೆ ರೀ. ಅಕ್ಕಿ ಯಾವುದು ಅಳಿತೀವಿ ನೋಡಿರಿ, 3ರಷ್ಟು ಅಕ್ಕಿ ಹಿಟ್ಟಿದ್ದರೆ 1ರಷ್ಟು ಮೈದಾ ಹಿಟ್ಟಿರಬೇಕು. ಇದನ್ನು ನಾನು ಒಂಚೂರು ಬಿಸಿ ಮಾಡ್ಕೊತೀನಿ ಪಾತ್ರೆ ಒಳಗೆ. ನೋಡ್ಬೋದು ರೀ, ನಮ್ಮದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ತುಂಬ ಬಿಸಿ ಮಾಡೋದು ಬೇಡ, ಅಂದರೆ ಇದು ಸ್ವಲ್ಪ ಹಿಟ್ಟು ಎದಕ್ಕೆ ನಾವು ಬಿಸಿ ಮಾಡ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ನೋಡಿರಿ. ಹಾಗಾಗಿ ಸ್ವಲ್ಪ ಹಿಟ್ಟನ್ನು ಹಿಟ್ಟು ನಮಗೆ ಬಿಸಿ ಅಂತ ಅನ್ನಿಸಿದ್ರೆ ಸಾಕು. ನಾವು ಈ ಥರ ನೋಡ್ತೀವಿ ನೋಡಿರಿ, ಈ ಥರ ನೋಡಿದಾಗೆ ಬಿಸಿ ಇದ್ದರೆ ಸಾಕು. ಅಂದರೆ ನಮ್ಮದು ನಿಪ್ಪಟ್ಟು ಚೆನ್ನಾಗಿ ಗರಿಯಾಗಿ ಬರುತ್ತೆ. ಹಾಗಾಗಿ ಜಾಸ್ತಿ ಅಂತೂ ನಾನು ಸಾಮಗ್ರಿಗಳು ತೊಗೊಂಡಿಲ್ಲ, ಕಡಿಮೆ ಇದರೊಳಗೆ ಒಳ್ಳೆಯ ಟೇಸ್ಟ್ ಆದಂತಹ ನಿಪ್ಪಟ್ಟು ಮಾಡ್ತಾಯಿದ್ದೀನಿ. ನೋಡ್ಬೋದು ರೀ, ನಮ್ಮ ಹಿಟ್ಟು ಸ್ವಲ್ಪ ನೋಡ್ಕೊತಿರ್ಬೇಕು ರೀ. ಸ್ವಲ್ಪ ಬಿಸಿ ಆಗಿದೆ ನಮ್ಮದು. ಇದು ಹಿಟ್ಟು ಒಂದೂವರೆ ನಿಮಿಷದಾಗ ಸಾಕ್ರಿ, ಬಿಸಿ ಆಗುತ್ತೆ. ಈಗ ನಾನು ಸ್ಟವನ್ನು ಆಫ್ ಮಾಡ್ಕೊಂಡು ಇದನ್ನು ಹಿಟ್ಟನ್ನು ತೆಗೆದಿಟ್ಕೊತೀನಿ ರೀ. ಈಗ ನಾನೊಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ನಾನು ಕಡಲೆಕಾಯಿ ಬೀಜ ಸ್ವಲ್ಪ ಬಿಸಿ ಮಾಡ್ಕೊತೀನಿ ರೀ. ಕೆಲವೊಬ್ಬರು ನೀವು ತುಂಬ ನಿಪ್ಪಟ್ಟನ್ನು ನೋಡಿರ್ಬೋದು, ಇದನ್ನು ಹಾಗೇ ಹಾಕ್ತಾರೆ. ಅಂದರೆ ಅದು ಒಳಗೆ ಒಂದು ಕ್ರಿಸ್ಪಿ ಬರಬೇಕಂತ ಹೇಳಿ ನಾನು ಸ್ವಲ್ಪ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ ರೀ. ಈಗ ಇದಕ್ಕೆ ನೋಡಿರಿ, ಸ್ವಲ್ಪ ನಮ್ಮದು ಬಿಸಿ ಆಗಬೇಕು. ನೋಡ್ಬೋದು ರೀ, ನಮ್ಮದು ಸ್ವಲ್ಪ ಬಿಸಿ ಆಗಿದೆ. ಸ್ವಲ್ಪನೇ ಇದು ಸ್ವಲ್ಪ ನೀವು ನೋಡ್ಬೇಕು, ಕಲರ್ ಚೇಂಜ್ ಆಗಿದೆ. ಈ ಟೈಮ್ನಲ್ಲಿ ನಾನು ಸ್ವಲ್ಪ ಹುರ್ಗಡ್ಲೆನೂ ಸಹ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೋತೀನಿ ರೀ. ಇದು ನಾವು ಬಿಸಿ ಮಾಡಿ ಏನಕ್ಕೆ ಹಾಕೋದಂದರೆ ಸ್ವಲ್ಪ ನಿಪ್ಪಟ್ಟಲ್ಲಿ ಕ್ರಿಸ್ಪಿ ಬರಬೇಕು, ಮತ್ತು ಸ್ಟೋರ್ ಮಾಡಿಟ್ಟರು ಅದು ಸ್ವಲ್ಪ ದಿವಸ ಹಾಳಾಗ್ಲಾರ್ದಂಗೆ ಇರಬೇಕಾಗುತ್ತೆ ನೋಡಿರಿ. ಹಾಗಾಗಿ ನೀವು ನೋಡ್ಬೋದು, ಇಲ್ಲಿ ನಾನು ಜೀರಿಗೆ ಇಟ್ಕೊಂಡಿದ್ದು ನೋಡಿರಿ, ಜೀರಿಗೆನೂ ಸಹ ನೋಡ್ಬೋದು. ನಾನು ಜೀರಿಗೆ ಅಷ್ಟು ಹಾಕಲಿಲ್ಲ, ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ರೀ. ಸ್ವಲ್ಪನೇ ಬಿಸಿ ಆಗಬೇಕಾಗತ್ತೆ. ಇದಕ್ಕೆ ನೀವು ನೋಡ್ಬೋದು, ನಾನು ಕರಿಬೇವು ಸೊಪ್ಪನ್ನು ಸಹ ಹಾಕ್ಕೊಂಡಿದ್ದೇನೆ. ಜಸ್ಟ್ ಬಿಸಿ ಆದರೆ ಸಾಕ್ರಿ. ನಮಗೆ ಸ್ವಲ್ಪ ತಿರುಗಿಸೋದಾಗಿದೆ ನಮ್ಮದು. ಈಗ ನಾನು ಸ್ಟವನ್ನು ಆಫ್ ಮಾಡ್ತೀನಿ ರೀ. ಸ್ವಲ್ಪ ಇದನ್ನು ಆರಿಸ್ಬಿಟ್ಟು ನಾನು ಇದನ್ನು ಮಿಕ್ಸಿಗೆ ಮಾಡ್ಕೊತೀನಿ. ನೀವಿಲ್ಲಿ ನೋಡ್ಬೋದು, ಬಾಣಲೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ನಾನು ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಳ್ಳೋಣ. ನಮ್ಮದು ಅದು ಪುಡಿ ಮಾಡಿ ಕಲಿಸ್ಕೊತಾನೆ ಎಣ್ಣೆ ಬಿಸಿ ಆಗುತ್ತೆ. ಈಗ ನೋಡ್ಬೋದು, ನಮ್ಮದು ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ರೀ. ಈಗ ನೀವು ನೋಡ್ಬೋದು, ನಮ್ಮದು ಇದನ್ನು ಸ್ವಲ್ಪ ತರಿಯಾಗಿ, ಅಂದರೆ ಪೂರ್ತಿ ನೈಸ್ ಪುಡಿ ಬೇಡ್ರಿ, ಸ್ವಲ್ಪನೇ ಅರ್ಧಂಬರ್ಧ ಪುಡಿ ಮಾಡ್ಕೊಂಡು ನಾನು ಉಪ್ಪನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ರೀ. ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೀವು ನೋಡ್ಬೋದು, ನಮ್ಮದು ಮಿಕ್ಸಿ ಮಾಡಿದ್ದೀನಿ ರೀ. ನೋಡ್ಬೋದು, ತುಂಬ ನೈಸ್ ಪುಡಿ ಇಲ್ಲ ನಮಗೆ. ಒಳಗಡೆ ಇನ್ನು ಇದು ಸ್ವಲ್ಪ ನಾವು ಪುಡಿ ಮಾಡ್ಕೊಂಡಿದ್ದು ಕೈಗೆ ಸಿಗುತ್ತೆ. ನೋಡ್ಬೋದು, ನಮ್ಮದು ಕಡಲೆ ಬೀಜ ಸ್ವಲ್ಪ ಈ ಥರ ಕೈಗೆ ಸಿಗುತ್ತೆ.
ಇದನ್ನು ನಮಗೆ ಪುಡಿ ಮಾಡ್ಕೋದಾಗಿದೆ. ಈಗ ನಾವಿಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೇವೆ ರೀ. ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಮತ್ತು ನಾವು ಇದು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ರೀ. ಮತ್ತು ಸ್ವಲ್ಪ ಎಳ್ಳು, ಅಷ್ಟು ಹಾಕಲ್ಲ. ಮತ್ತು ಚಿರೋಟಿ ರವೆ, ಇದು ತುಂಬ ಈಸಿ ಆಗಿರೋದು ಇದು ಇದೆ. ನಿಪ್ಪಟ್ಟು ನೋಡ್ಬೋದು ನೀವು. ನಾನಿದು ಪುಡಿ ಮಾಡ್ಕೊಂಡಿದ್ದು ನೋಡಿರಿ, ಅದನ್ನು ಸಹ ಹಾಕೋತಾ ಇದ್ದೀನಿ. ಮತ್ತು ಅಚ್ಚ ಖಾರದ ಪುಡಿ 1 ಸ್ಪೂನಷ್ಟು. ನಮಗೆ ಇದು ಇಷ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನು ಇದು ಪುಡಿ ಮಾಡ್ಕೋಬೇಕಾದ್ರೆ ಹಾಕಿದ್ದೀನಿ ನೋಡಿರಿ, ಹಾಗಾಗಿ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಈಗ ನಾನು ಇದಕ್ಕೆ ಎಣ್ಣೆಯನ್ನು ಬಿಸಿ ಮಾಡೋಣ. ಈಗ ನೀವು ನೋಡ್ಬೋದು ನಾನಿಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿದ್ದೀನಿ ರೀ. ಈಗ ನಾವು ಈ ಎಣ್ಣೆಯನ್ನು ಇದಕ್ಕೆ ನಮ್ಮದು ಹಾಕಿಬಿಟ್ಟು ಒಂದು ಸ್ವಲ್ಪ ಕಲಸೋಣ. ಈಗ ನೋಡ್ಬೋದು ನಾನು ಆಯಿಲನ್ನು ಹಾಕ್ಕೊಂಡಿದ್ದೀನಿ ನೋಡಿರಿ. ಈಗ ಇನ್ನೊಂದು ಅರ್ಧ ಸ್ಪೂನು, ಒಂದೂವರೆ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಇದು ಆಯಿಲು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ನೀವು ನೋಡ್ಬೋದು ನಾನಿಲ್ಲಿ ಸ್ಪೂನ್ ಇಟ್ಕೊಂಡಿದ್ದೇನೆ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪವನ್ನು ಹಾಕ್ತೇನೆ. ತುಪ್ಪ ಇದು ನಮಗೆ ಒಳ್ಳೆ ಟೇಸ್ಟ್ ಕೊಡ್ತದೆ ನೋಡಿರಿ, ಮತ್ತು ಸಾಫ್ಟಾಗಿ ಬರೋಕ್ಕೆ. ಹಾಗಾಗಿ ನೋಡ್ಬೋದು ನಮ್ಮದು ತುಪ್ಪ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ನೋಡ್ಬೋದು ನಮ್ಮದು ಹಿಟ್ಟು ಇದು ಚೆನ್ನಾಗಿ ಮಿಕ್ಸ್ ಮಾಡಿದೆ ನೋಡಿರಿ. ಈ ಥರ ತೊಗೊಂಡ್ರೆ ಹಿಂಗೆ ಬರಬೇಕು ಹಿಟ್ಟು ನಮಗೆ. ಈ ಥರ ನೋಡ್ಬೋದು ನೀವು. ಇದು ಒಂದು ಉಂಡೆ ಥರ ಬಂದಿದೆ. ಇದು ನಮಗೆ ಕರೆಕ್ಟಾಗಿದೆ. ಈಗ ನಾನು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತೀನಿ. ಅಂದರೆ ಒಂದೇ ಸರ್ತಿನೇ ಹಾಕಬೇಡ್ರಿ, ಸ್ವಲ್ಪನೇ ಈ ಥರನೇ. ಅಂದರೆ ಇದು ಹಿಟ್ಟು ನಮಗೆ ಗಟ್ಟಿ ಇರಬೇಕು. ನಾವು ಚಪಾತಿ ಲಟ್ಟಿಸೋದಕ್ಕಿಂತಲೂ ಸ್ವಲ್ಪ ಗಟ್ಟಿನೇ ಇರಬೇಕು ಹಿಟ್ಟು. ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಳಿ. ನೋಡ್ಬೋದು ನಾನೀಗ ಹಿಟ್ಟನ್ನು ಕಲಿಸ್ಕೊಂಡಾಗಿದೆ ರೀ. ಸ್ವಲ್ಪನೇ ನೀರು ಹಾಕಿ, ನಮ್ಮದು ತುಂಬ ಲೂಸ್ ಇಲ್ಲ ನೋಡ್ಬೋದು ನೀವು. ನಾನು ಈ ಥರ ಒತ್ತಿದ್ರೆ ಈ ಥರ ಸ್ವಲ್ಪ ಗಟ್ಟಿನೇ ಇದೆ. ನಾನು ಇದರೊಳಗೆ ಒಂದು ಉಳ್ಳೆ ಥರ ತೊಗೊಳ್ತೀನಿ. ಈ ಥರ ನೋಡ್ಬೋದು ನೀವು. ಇದು ಎತ್ತಿಡ್ತೀನಿ. ಇದು ನೋಡ್ಬೋದು ನೀವು. ನಾನು ನೆಲದ ಮೇಲೆ ಈ ಥರ ಹಾಕಿಬಿಟ್ಟು ಈ ಥರ ಒಂದು ದೊಡ್ಡದು ಸ್ವಲ್ಪ ಇದು ಮುಖ ಸೀಳುತ್ತೆ. ಈ ಥರ ನಾನು ಮಾಡಿಬಿಟ್ರಿ. ಇದು ಸ್ವಲ್ಪನೇ ಹಿಟ್ಟು ಹಾಕಿಬಿಟ್ಟು ಲಟ್ಟಿಸೋಣ. ಈಗ ನೋಡ್ಬೋದು ನಾವು ಸ್ವಲ್ಪ ಲಟ್ಟಿಸ್ಕೊಳ್ಳೋಣ್ರಿ. ನಾವು ಸ್ವಲ್ಪನೇ ಇದು ಈ ಥರ ಮಾಡಿಬಿಟ್ಟು ಈ ಥರನೇ ಈಗ ನೋಡ್ಬೋದು ಸ್ವಲ್ಪನೇ ನಿಧಾನಕ್ಕೆ ಈ ಥರ ಲಟ್ಟಿಸ್ಕೊಳ್ರಿ. ಸ್ವಲ್ಪ ನಮ್ಮದು ನಿಪ್ಪಟ್ಟು ದಪ್ಪನೇ ಇರಬೇಕು, ತುಂಬ ತೆಳು ಇರಬಾರ್ದು. ನೋಡ್ಬೋದು ನೀವು ನಮ್ಮದು ಇದೆಲ್ಲ ಸ್ವಲ್ಪ ದಪ್ಪನೇ ಇದೆ ನೋಡ್ಬೋದು ನೀವು. ಈಗ ನಾನು ಇದನ್ನು ಒಂದು ಕಟ್ ಮಾಡ್ತೀನಿ. ಈಗ ಇಲ್ಲಿ ನೋಡ್ಬೋದು ನಮ್ಮದು ಎಣ್ಣೆ ಬಿಸಿ ಆಗಿದೆ. ಈಗ ನೋಡ್ಬೋದು ನಾನು ಸ್ವಲ್ಪ ದೊಡ್ಡ ಶೇಪ್ನಲ್ಲಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಒಂದು 3 ಆಗುತ್ತೆ. ನೋಡ್ಬೋದು ನಮ್ಮದು ನಿಪ್ಪಟ್ಟು 2 ಆಗಿದೆ. ನೋಡ್ಬೋದು ಇಷ್ಟು ದಪ್ಪ ಇದೆ ನಮ್ಮದು ನಿಪ್ಪಟ್ಟು. ಇದರೊಳಗೆ ನೀವು ಬೇಕಿದ್ದರೆ ಸಣ್ಣಕ್ಕೆ ಈರುಳ್ಳಿ ಅದು ಹೆಚ್ಚಿ ಹಾಕೋಬೋದು, ಅದನ್ನು ಚೆನ್ನಾಗಿ ಬರುತ್ತೆ. ನೋಡ್ಬೋದು ನಮ್ಮದು ನಿಪ್ಪಟ್ಟು. ಇದು ನಾನಿವಾಗ ಎಣ್ಣೆಯಲ್ಲಿ ಹಾಕ್ತೀನಿ. ಈಗ ನೋಡ್ಬೋದು ನಮ್ಮದು ನಿಪ್ಪಟ್ಟನ್ನು ಬಿಡ್ತಾಯಿದ್ದೀನಿ ರೀ. ಈಗ ನೋಡ್ಬೋದು ನಮ್ಮದು ನಿಪ್ಪಟ್ಟು ಸ್ವಲ್ಪ ಇದು ಈ ಥರ ನಾವು ಸೈಡಲ್ಲಿ ಎಣ್ಣೆನ ಈ ಥರ ಮೇಲೆ ಹಾಕೊಂಡ್ರಿ. ನೋಡ್ಬೋದು ನಮ್ಮ ನಿಪ್ಪಟ್ಟು ಇವಾಗ ಈ ಕಡೆ ಸ್ವಲ್ಪ ನಿಧಾನ ಸ್ಲೋ ಫ್ಲೇಮ್ನಲ್ಲಿ ಇಟ್ಟು ಈ ಥರ ಫ್ರೈ ಮಾಡ್ಕೋಬೇಕ್ರಿ. ನೀವು ನೋಡ್ಬೋದು ನಮ್ಮದು ಸ್ವಲ್ಪ ನಾವು 1 ನಿಮಿಷ 1.5 ನಿಮಿಷಗಳ ಕಾಲ ರೀ. ನೋಡ್ಬೋದು ನಮ್ಮದು ನಿಪ್ಪಟ್ಟು ಕಲರು ಚೇಂಜ್ ಆಗಿದೆ. ನೋಡ್ಬೋದು 2 ಸೈಡು ನಾನು ಈ ಥರ ಬೇಯಿಸಿದ್ದೇನೆ ರೀ. ಈಗ ನಮಗೆ ಇದು ನಿಪ್ಪಟ್ಟು ಆಗಿದೆ.
ನೋಡ್ಬೋದಲ್ಲ ಕಲರ್ ನೋಡಿರಿ, ಚೆನ್ನಾಗಿ ಒಳ್ಳೆ ಕಲರ್ ಬಂದಿದೆ. ನಾನು ಬರೀ ಅಚ್ಚ ಖಾರದ ಪುಡಿ ಅಷ್ಟೇ ನಾನು ಮಿಕ್ಸ್ ಮಾಡಿದ್ದು. ಈಗ ನಾನು ಇದನ್ನು ತೆಗೆದಿಟ್ಕೊತಿದ್ದೀನಿ. ಮತ್ತು ನಾವು ಇನ್ನೊಂದು ಸಹ ಹಾಕಿದೆ ನೋಡಿರಿ, ಅದನ್ನು ಸಹ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ನಾವು ಸ್ಲೋ ಫ್ಲೇಮ್ನಲ್ಲೇ ಬಿಸಿ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ನಮ್ಮದು ಈ ಕಡೆ ಸ್ವಲ್ಪ ಬಿಸಿ ಆಗಿದ್ದೇವೆ, ಕೆಳಗಡೆ ಸೈಡ್ದು ಈ ಕಡೆನೂ ನಾವು ಇದನ್ನು ಇದೇ ಥರ ತಿರುಗಿಸಿ ಹಾಕ್ಕೊಳ್ಳೋಣ. ಈಗ ನೋಡ್ಬೋದು ನಾನು ಮತ್ತೆ ಇಲ್ಲೊಂದು ಲಟ್ಟಿಸಿದ್ದೇನೆ. ನಾನು ಈ ಥರ ಲೋಟ ತೊಗೊಂಡಿದ್ದೇನೆ, ನೋಡ್ಬೋದು ನೀವು. ಈ ಥರನೇ ಲೋಟದಿಂದ ನಾವು ನಾನು ನಿಮಗೆ 2 ಸೈಜ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ರೀ. ಒಂದು ದೊಡ್ಡ ಸೈಜ್ ಮಾಡಿದ್ದೀನಿ, ಮತ್ತು ಇದೊಂದು ಚಿಕ್ಕ ಸೈಜು. ನೋಡ್ಬೋದು ನೀವು. ಸ್ವಲ್ಪ ನಿಪ್ಪಟ್ಟು ನಮಗೆ ಸ್ವಲ್ಪ ದಪ್ಪನೇ ಇರಬೇಕು, ತುಂಬ ತೆಳುವಾದ್ರೂ ಚೆನ್ನಾಗಾಗೋದಿಲ್ಲ. ನೋಡ್ಬೋದು ಈ ಥರನೇ ನಾನು ಇದು ನಾವೆಲ್ಲ ಫ್ರೈ ಮಾಡಿ ಹಾಕೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ರೀ, ಕ್ರಿಸ್ಪಿ ಆಗಿರುತ್ತೆ. ನೋಡ್ಬೋದು ನೀವು ನಮ್ಮದು ನಿಪ್ಪಟ್ಟು. ಈಗ ನೀವು ನೋಡ್ಬೋದು ನಮ್ಮದು ಎರಡನೇದು ಸಹ ಬೆಂದಿದೆ. ನೋಡ್ಬೋದು ನಮ್ಮದು ಕಲರ್ ಚೇಂಜ್ ಆಗಿದೆ, ಮತ್ತು ಬಬಲ್ಸ್ಗಳೆಲ್ಲ ಕಡಿಮೆ ಆಗುತ್ತೆ ನೋಡಿರಿ. ನಾವು ಸ್ಲೋ ಫ್ಲೇಮ್ನಲ್ಲಿ ಇಟ್ಟರು ನಮ್ಮದು ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ. ಈ ಥರ ಇದ್ದಾಗೆ ನಾವು ತೆಗೆದು ಇಟ್ಕೊಳ್ಳೋಣ. ನೋಡ್ಬೋದು ನಮ್ಮದು ಕಲರು ಚೇಂಜ್ ಆಗಿದೆ. ಇದೆಲ್ಲ ಒಳಗೆ ಒಂಥರ ಇದು ಬಿಟ್ಟಂಗಾಗಿದೆ. ನೋಡ್ಬೋದು ಅದು ಗರಿ ಗರಿಯಾಗಿ ನಮ್ಮದು ಈ ಥರ ನಿಪ್ಪಟ್ಟು ಬಂದಿರೋದು. ನೋಡ್ಬೋದು ನೀವು ನಮ್ಮದು ರೆಡಿಯಾಗಿದೆ. ಈಗ ನೋಡ್ಬೋದು ನಾವು ಈ ಒಂದು ನಿಪ್ಪಟ್ಟನ್ನು ಇದರೊಳಗೆ ಹಾಕೊಳ್ಳೋಣ್ರಿ. ಚಿಕ್ಕದಾಗಿ ಮಾಡಿದೆ ನೋಡಿರಿ. ಇದನ್ನು ನೀವು ಇವಾಗ ನೋಡ್ಬೋದು, ನಾನು ಮೊದಲು ಹಾಕಿದ್ದು ನೋಡಿರಿ. ಇದನ್ನು ಈ ಥರ ಕ್ರಿಸ್ಪಿಯಾಗಿ ನಮ್ಮದು ಇದು ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದೀನಿ. ನೋಡ್ಬೋದು ತುಂಬ ಬೇಗನೆ ಬೇಯುತ್ತೆ. ಈಗ ನೋಡ್ಬೋದು ನಮ್ಮದು ನಿಪ್ಪಟ್ಟು ರೆಡಿ ಆಗಿದೆ. ಈಗ ನೋಡ್ಬೋದು ರೀ ನಮ್ಮದು ಇದು ಈ ಥರ ನಾನು ಸಣ್ಣದಾಗಿ ಮಾಡಿದ್ದು ಮತ್ತು ದೊಡ್ಡ ಸೈಜ್ನಲ್ಲಿ ಮಾಡಿದ್ದು. ನೋಡ್ಬೋದು ನಮ್ಮದು ತುಂಬ ಗರಿ ಗರಿನೂ ಆಗಿದೆ. ನಾನು ನಿಮಗೆ ಒಂದು ಬಿಡಿಸಿ ತೋರಿಸ್ತೀನಿ. ನೋಡ್ಬೋದು ನೋಡಿರಿ, ನಮ್ಮದು ಈ ಥರ ಇನ್ನೂ ಬಿಸಿ ಇದೆ ನಮ್ಮದು. ನೋಡ್ಬೋದು ಈ ಥರ ನೋಡಿರಿ, ಒಳಗಡೆ ಎಲ್ಲ ನಮ್ಮದು ಚೆನ್ನಾಗಿ ಲೇಯರ್ ಥರ ಇಲ್ಲಿ ನೋಡ್ಬೋದು ನೀವು. ಈ ಥರ ಲೇಯರ್ ಬಂದಿದೆ. ಈ ಥರ ನೋಡ್ಬೋದು ನೀವು. ನೋಡಿರಿ ಈ ಥರ ತುಂಬ ಒಳ್ಳೆಯ ಒಂದು ಗರಿ ಗರಿಯಾದಂಥ ನಿಪ್ಪಟ್ಟು. ನೋಡ್ಬೋದು ನೀವು ಮನೆಯಲ್ಲಿ ಇದೇ ಥರನೇ ಮಾಡಿ, ಆವಾಗ ಗೊತ್ತಾಗುತ್ತೆ ಇದು ತುಂಬ ಚೆನ್ನಾಗಿ ಮತ್ತು ಟೇಸ್ಟಾಗಿಯೂ ಬಂದಿದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.